ಚೈನಾದಲ್ಲಿ ನಮಗೆ ಯಾವುದೇ ರೆಸ್ಟೋರೆಂಟ್ಗೆ ಹೋದರೆ ನಮಗೆ ಫಸ್ಟ್ ಕೊಡೋದೇನೆ ಬಿಸಿ ಬಿಸಿ ಟೀ ಇದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚೈನಾದಲ್ಲಿ ಸುಮಾರು ದೇವಸ್ಥಾನಗಳ ಬಣ್ಣ ಹಳದಿ ಮತ್ತು ಕೆಂಪಲ್ಲಿ ಬರುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗು, ಸೊ ಅದೇ ಬಣ್ಣದಲ್ಲಿ ಸುಮಾರು ದೇವಸ್ಥಾನಗಳು ಇರುತ್ತೆ. ಸೊ ಇಲ್ಲಿ ಕಾಣಿಸ್ತಿರೋದು ಒಂದು ಬುದ್ಧನ ರೆಸ್ಟೋರೆಂಟು. ಬುದ್ಧ ರೆಸ್ಟೋರೆಂಟ್ ಅಂತ ನಾವು ನಾಮಕರಣ ಮಾಡಿರೋದು, ಬಟ್ ಅದು ಆ್ಯಕ್ಚುಲಿ ಬಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ ಹೇಳ್ತೀವಲ್ಲ ಅದು. ಸೊ ಇವಾಗ ಊಟಕ್ಕೆ ಒಳಗಡೆ ಹೋಗ್ತಿದ್ದೀವಿ. ಇಲ್ಲಿ ವೆಜ್ ಊಟ ಸಿಗುತ್ತೆ. ಸೊ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇದೆ ಬುದ್ಧ ರೆಸ್ಟೋರೆಂಟು. ಒಳಗಡೆ ನಮಗೆ ಬರೀ ವೆಜಿಟೇರಿಯನ್ ಊಟ ಸಿಗುತ್ತೆ, ಪ್ಯೂರ್ ವೆಜಿಟೇರಿಯನು. ಒಳಗಡೆ ಎಂಟರ್ ಆಗ್ತಿದ್ದಾಗೇ ನಮಗೆ ಒಂದು ದೇವರ ಒಂದು ಮೂರ್ತಿ ಕಾಣುತ್ತೆ. ನಮ್ಮ ಕಡೆ ಹೇಗೆ ನಾವು ಜೋಡಿ ದೀಪ ಹಚ್ತೀವೋ ಇಲ್ಲಿ ಒಂಟಿ ದೀಪ, ಜೋಡಿ ದೀಪ ಎಲ್ಲ ಹಚ್ತಾರೆ ಇವರು ಕೂಡ. ನೀವು ನೋಡ್ಬೋದು ದೇವರಿಗೆ ಕೂಡ ಆ್ಯಪಲ್ ಮತ್ತು ಪೈನಾಪಲ್ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಈ ರೆಸ್ಟೋರೆಂಟ್ನ ನಡೆಸ್ತಾ ಇರೋವಂಥ ಬುದ್ಧಿಸ್ಟ್ ಮಾಂಕ್ಸ್ದು ಒಂದಷ್ಟು ಫೋಟೋಗಳನ್ನ ಕೂಡ ಇಲ್ಲ ಇಟ್ಟಿದ್ದಾರೆ. ಇನ್ನು ಇದು ಈ ರೆಸ್ಟೋರೆಂಟ್ನ ಮೆನ್ಯೂ ಕಾರ್ಡು. ಇಲ್ಲೆಲ್ಲ ನೋಡ್ತಿರೋದೆಲ್ಲ ತರಕಾರಿ, ದಪ್ಪ ಮೆಣಸಿನ್ಕಾಯಿನ ಆ ಥರ ಫ್ರೈ ಮಾಡಿರೋದು, ಬದನೆಕಾಯಿ, ಮತ್ತು ಇದು ಪೊಟ್ಯಾಟೊ ನಗ್ಗೆಟ್ಸ್ ಅಂತೀವಲ್ಲ ಆ ಥರ ತೋಫುನಲ್ಲಿ ನಗ್ಗೆಟ್ಸ್ ಮಾಡಿದ್ದಾರೆ. ಮತ್ತು ರೈಸ್ ಆಪ್ಷನ್ಸ್ ಕೂಡ ಇದೆ ಇಲ್ಲಿ. ವೆಜಿಟೇಬಲ್ ಫ್ರೈಡ್ ರೈಸ್ ಕೂಡ ತುಂಬ ಆಪ್ಷನ್ಸ್ ಇದೆ, ನೂಡಲ್ಸ್ ಆಪ್ಷನ್ಸ್ ಇದೆ. ಇಲ್ಲಿ ನೋಡ್ತಿರೋದು ಬೆಂಡೆಕಾಯಿ ನೋಡ್ಬೋದು. ಎಲ್ಲ ಮೆನ್ಯೂನಲ್ಲಿ ನಾವೆಲ್ಲ ವೆಜಿಟೇರಿಯನ್ ಫುಡ್ ಏನೇನು ಸಿಗುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ನಮಗೆ ಕ್ಲೀನಾಗಿ ವಿತ್ ಫೋಟೋ ಕೊಟ್ಟಿದ್ದಾರೆ. ಸಸ್ಯಾಹಾರಿ ಊಟನ ಅಂದರೆ ಎಲ್ಲ ತರಕಾರಿಗಳನ್ನ ಚೈನೀಸ್ ಶೈಲಿಗಳಲ್ಲಿ ಬೇಯಿಸಿರ್ತಾರೆ. ಸೊ ಅದಕ್ಕೆ ಈ ಥರ ಕಾಣಿಸ್ತಿದೆ. ನಮ್ಮ ಮೈಸೂರು ಕಡೆ, ಬೆಂಗಳೂರು ಕಡೆ ಎಲ್ಲ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳ ಮುಂದೆ ಸಸ್ಯಾಹಾರಿ, ಮಾಂಸಾಹಾರಿ ಅಂತ ಬೋರ್ಡ್ಗಳು ಹಾಕ್ಬಿಟ್ಟಿರ್ತಾರೆ. ಬಟ್ ಚೈನಾದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಥರ ರೆಸ್ಟೋರೆಂಟ್ಗಳು ಮಾತ್ರ ನಮಗೆ ವೆಜ್ ಊಟಗಳು ಸಿಗೋದು. ಇನ್ನೊಂದು ಥರ ಹೇಳಬೇಕು ಅಂದರೆ ಇದು ನಮ್ಮ ಕಡೆ ಇರೋ ಮಠ ಮಂದಿರಗಳಲ್ಲಿ ಹೇಗೆ ವೆಜಿಟೇರಿಯನ್ ಫುಡ್ ಸಿಗುತ್ತೋ ಸೊ ಅದೇ ಥರ ಇದು ಒಂದಷ್ಟು ಬುದ್ಧಿಸ್ಟ್ ಮಾಂಕ್ಸ್ಗಳು ನಡೆಸ್ತಾ ಇರೋವಂಥ ರೆಸ್ಟೋರೆಂಟ್. ಇಲ್ಲಿ ಮನೆಗೆ ತಗೊಂಡು ಹೋಗೋಕ್ಕೆ ಕೆಲವೊಂದಷ್ಟು ಸ್ನ್ಯಾಕ್ಸ್ಗಳನ್ನ ಕೂಡ ಇಟ್ಟಿದ್ರು. ಕಡಲೆಪುರಿ ಬರುತ್ತಲ್ಲ ಅದು, ಬಟ್ ಕಡಲೆಪುರಿ ಮಾತ್ರ ಸ್ವಲ್ಪ ನಮಗೆ ನಮ್ಮ ಕಡೆ ಹತ್ರ ಸಿಗೋ ಥರ ಕಡಲೆಪುರಿ ಇಲ್ಲ. ಸ್ವಲ್ಪ ಚೈನೀಸ್ದು ಸ್ಟಿಕ್ಕಿ ರೈಸ್ ಇರೋದ್ರಿಂದ ಅದರಲ್ಲಿ ಮಾಡಿರ್ತಾರೆ ಕಡಲೆಪುರಿನ. ಚೈನಾದಲ್ಲಿ ನಮಗೆ ಯಾವುದೇ ರೆಸ್ಟೋರೆಂಟ್ಗೆ ಹೋದರೆ ನಮಗೆ ಫಸ್ಟ್ ಕೊಡೋದೇನೆ ಬಿಸಿ ಬಿಸಿ ಟೀ ಇದು. ನಾವು ಆರ್ಡರ್ ಪ್ಲೇಸ್ ಮಾಡಿದ್ದು ನೂಡಲ್ಸು. ಈ ನೀರು ಬಂದು ಉಳಿ ಆಗಿರುತ್ತೆ, ಸೂಪು ತುಂಬ ಚೆನ್ನಾಗಿರುತ್ತೆ ಈ ನೂಡಲ್ಸ್. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದೆ ವೆಜಿಟೇಬಲ್ ಫ್ರೈಡ್ ರೈಸ್. ನಮ್ಮ ಕಡೆ ಹೇಗೆ ಸ್ಟ್ರೀಟ್ ಫುಡಲ್ಲಿ ಏನು ಸಿಗುತ್ತೋ ಫ್ರೈಡ್ ರೈಸ್ ಆ ಥರ ಇರೋದಿಲ್ಲ. ಇದು ತರಕಾರಿ ಹಾಕ್ಬಿಟ್ಟು ಸುಮ್ಮನೆ ಹಾಕಿ ಫ್ರೈ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಉಳಿಯಾಗಿ. ಸ್ವಲ್ಪ ಉಪ್ಪಿನಕಾಯಿ ಶೈಲಿನಲ್ಲಿ ಏನೋ ಚೈನೀಸ್ದು ಉಪ್ಪಿನಕಾಯಿ ಸಿಗುತ್ತಲ್ಲ, ಸೊ ಅದನ್ನು ಕೂಡ ಇವರು ಇಲ್ಲಿ ಯೂಸ್ ಮಾಡಿರ್ತಾರೆ ಫ್ರೈಡ್ ರೈಸ್ ಮಾಡೋದಕ್ಕೆ. ಸೊ ಈಗ ನಮಗೆ ನೆಕ್ಸ್ಟ್ ಒಂದು ಆರ್ಡರ್ ಮಾಡಿದ್ವಿ, ಅಂದರೆ ಟೋಫುದು ನಗ್ಗೆಟ್ಸ್, ಅದು ಕೂಡ ಬಂತು. ಇನ್ನು ಟೋಫು ನಗ್ಗೆಟ್ಸ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಆಮೇಲೆ ಇದು ಫ್ರೈಡ್ ರೈಸಲ್ಲಿ ನೋಡ್ಬೋದು ನೀವು ಎಷ್ಟು ಥರ ತರಕಾರಿ ಹಾಕಿದ್ದಾರೆ ಅಂತ. ಆಲ್ಮೋಸ್ಟ್ ಎಲ್ಲ ಚೈನೀಸ್ದು ಕ್ಯಾಬೇಜ್ ಬರುತ್ತಲ್ಲ ಅದು, ಮತ್ತು ಟೋಫು, ಮಶ್ರೂಮ್ಸ್ ಈ ಥರನೇ ಹಾಕಿರ್ತಾರೆ. ಜೊತೆಗೆ ಸ್ವಲ್ಪ ಚೈನೀಸ್ದು ಉಪ್ಪಿನಕಾಯಿ ಮಿಕ್ಸ್ ಮಾಡಿ ಫ್ರೈ ಮಾಡೋದ್ರಿಂದ ಹುಳಿ ಉಪ್ಪು ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಈ ಹೋಟೆಲಲ್ಲೇ ಕೆಲಸ ಮಾಡೋರ್ನ ನೋಡ್ಬೋದು ನೀವು, ದೇವ್ರಿಗೆ ಬಂದು ಕೈ ಮುಗ್ದು ಹೋಗ್ತಾ ಇದ್ದಾರೆ ಗಂಧದ ಕಡ್ಡಿ ಹಚ್ಬಿಟ್ಟು. ಇನ್ನು ನಮ್ದು ಊಟ ಎಲ್ಲ ಆಯಿತು. ಈ ರೆಸ್ಟೋರೆಂಟ್ ನಮ್ಮನೆಯಿಂದ ದೂರ ಇರೋದು, ಸೊ ನಮ್ಮ ಪಾಪು ಡ್ಯಾನ್ಸ್ ಇತ್ತು ಅಂತ ಈ ಕಡೆ ಸೈಡ್ ಬಂದಿದ್ವಿ. ಈ ರೆಸ್ಟೋರೆಂಟ್ ಅಲ್ಲಿ ನೀವು ನೋಡ್ಬೋದು ಹಿಂದೆ ದೇವ್ರಿಗೆ ನೈವೇದ್ಯನ ಇಟ್ಟಿದ್ದಾರೆ. ದೀಪ ಖಾಲಿ ಆಗಿತ್ತು ಅಂತ ಮನೆಗೆ ಬಂದು ಯಾರೋ ದೀಪ ಹಚ್ಚಿ ಗಂಧದ ಕಡ್ಡಿ ಒಂದು ಸಣ್ಣದ ಹಚ್ಚಿದ್ದಾರೆ. ಇಲ್ಲಿ ನೋಡ್ಬೋದು ಪೈನಾಪಲ್ ಮತ್ತೆ ಸೇಬ್ನ ನೈವೇದ್ಯಕ್ಕೆ ಅಂತ ಇಟ್ಟಿದ್ದಾರೆ, ಮತ್ತೆ ನೀರು ಇಟ್ಟಿದ್ದಾರೆ ನೋಡಿ ಇಲ್ಲಿ. ಈ ಒಂದು ಹೆಸರು ಕೂಡ ಒಂದು ನಮ್ಮ ಭಾರತದ ಒಂದು ಹೆಸರು ಥರ ಇದೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲೊಂದು ಒಂದು ಥರ ಇದೆ ನೋಡಿ, ಇದು ಹೆಸರು, ಈ ಐಡಲ್ನ ಹೆಸರು ಕುಮಾರ ಜೀವ ಅಂತ ಇದೆ. ಕುಮಾರ ರಾಜೀವ ಅಂತ ಇದೆ. ಇದೇ ಥರ ವಿಡಿಯೋಸ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.